ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮದ ಪ್ರತಿ ಸಂಚಿಕೆಯಲ್ಲಿ ನಾವು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯ ಜೊತೆ ಸಂದರ್ಶನ ನಡೆಸ್ತಾ ಅವರ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳ್ಕೊಳ್ತೀವಿ. ಹಾಗೆ ಇವತ್ತು ನಮ್ಮ ಜೊತೆ ಇದ್ದಾರೆ ರಾಮಚಂದ್ರ ರಾವ್ ಅವರು BE ಓದಿ ಈಗ ಜನರಲ್ ಮ್ಯಾನೇಜರ್ ಆಗಿದ್ದಾರೆ ಮೈಸೂರಲ್ಲಿ, ಮತ್ತು ಸುಮಾರು 30 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಅನುಭವಗಳನ್ನು ತಿಳ್ಕೊಳ್ಳೋಣ. ರಾಮಚಂದ್ರ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ಸುಮಾರು 30 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ. ಜಗತ್ತಲ್ಲಿ, ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಭಾಳಷ್ಟು ಆಧ್ಯಾತ್ಮಿಕ ಸಂಸ್ಥೆಗಳಿದ್ದಾವೆ, ಭಾಳಷ್ಟು ಧಾರ್ಮಿಕ ಸಂಸ್ಥೆಗಳಿದ್ದಾವೆ. ನೀವು ಯಾವ ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ? ನಾನು ವರ್ತಮಾನದಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನನ್ನ ಆಧ್ಯಾತ್ಮಿಕ ಜೀವನವನ್ನು ಕಳೆದ 30 ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀನಿ. ನೀವು ಸುಮಾರು 30 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ. ಆದರೆ ಈ ಆಧ್ಯಾತ್ಮಿಕ ಜೀವನ ನಡೆಸೋಕ್ಕಿಂತ ಮುಂಚಿನ ನಿಮ್ಮ ಜೀವನ ಹೇಗಿತ್ತು? ಅಂದರೆ ಬಹುಶಃ ನಾನು ಇದಕ್ಕೆ ಉತ್ತರವಾಗಿ ಸ್ವಲ್ಪ ನನ್ನ ಲೌಕಿಕ ಜೀವನದ ಕೆಲವೊಂದು ವಿಚಾರವನ್ನು ತಮ್ಮ ಮುಂದೆ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾವು ಜನ್ಮ ಪಡ್ಕೊಂಡಿದ್ದು ಶಿವಮೊಗ್ಗ ಜಿಲ್ಲೆ, ಒಂದು ಸಣ್ಣ ಹಳ್ಳಿ, ಮಲೆನಾಡು ಏರಿಯಾ. ಯಾವುದು ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ವಿದ್ಯುತ್ತನ್ನು ಸರಬರಾಜು ಮಾಡ್ತಾ ಇದೆ. ಲಿಂಗನಮಕ್ಕಿ ಜಲಾಶಯದ ಹಿನ್ನೀರಿನ ಜಾಗದಲ್ಲಿ ನಾವು ಇರುವಂಥವರು. ನಾವು ಮೂಲತಃ ಅಡಿಕೆ ಬೆಳೆಗಾರರು, ಕೃಷಿಕರು. ಸೊ ಭಾಳ ಒಂದು ರಿಮೋಟ್ ವಿಲೇಜ್ ಅಂತ ಹೇಳ್ತೀವಿ ನಾವು. ಈಗಲೂ ಕೂಡ ನಮ್ಮ ಊರಿನಲ್ಲಿ ಕೇವಲ 4 ಮನೆಗಳಿದ್ದಾವೆ. ಸುತ್ತ ಎಲ್ಲ ಗುಡ್ಡ ಬೆಟ್ಟ ನದಿಗಳು. ಇದು ನಮ್ಮ ಪ್ರಾಕೃತಿಕ ಸೌಂದರ್ಯ, ನಿತ್ಯ ಹರಿದ್ವರ್ಣ ಕಾಡುಗಳು. ಇವತ್ತಿಗೂ ಕೂಡ ಅದು ಉಳ್ಕೊಂಡು ಬಂದಿದೆ. ಸೊ ಅಂಥ ನನ್ನ ಮೊದಲನೇ ಹೆಮ್ಮೆ ಏನಪ್ಪ ಅಂತ ಹೇಳಿದರೆ, ಈ ಜನ್ಮದಲ್ಲಿ ಅಂಥ ಒಂದು ಸುಂದರವಾದಂತಹ ಪ್ರದೇಶದಲ್ಲಿ ನಮಗೆ ಜನ್ಮ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಒಂದು ನಮ್ಮ ಸೌಭಾಗ್ಯವೇ ಸರಿ. ಅದು ವಿಶೇಷವಾಗಿ ಹೇಗೆ ಬ್ರಾಹ್ಮಣ ಪರಿವಾರದಲ್ಲಿ ನಮ್ಮದು ಜನ್ಮ ಆಯಿತು. ಚಿಕ್ಕಂದು ವಯಸ್ಸಿಂದಲೇ ನಮ್ಮದು ಆಧ್ಯಾತ್ಮಿಕ ಕುಟುಂಬ, ತುಂಬ ಸಂಪೂರ್ಣ ಕುಟುಂಬ, ಧಾರ್ಮಿಕ ಕುಟುಂಬ. ಸೊ ಪ್ರತಿನಿತ್ಯ ನನಗೆ ಇವತ್ತಿಗೂ ಪೂಜೆ ಪುನಸ್ಕಾರ. ನಮ್ಮ ತಂದೆಯವರಂತೂ ಕೂಡ ತುಂಬ ಆಧ್ಯಾತ್ಮಿಕ ಜೀವಿ. ಅವರು ಬೆಳಗ್ಗೆ ಪೂಜೆ ಪುನಸ್ಕಾರ ಇಲ್ಲದೆ 9:30 10 ಗಂಟೆಗೇ ಅವರು ನಾಷ್ಟ ಮಾಡ್ತಾ ಇದ್ದಿದ್ದು. ಅದು ಮೊದಲು ಏನು ತಗೊಳ್ತಾ ಇರಲಿಲ್ಲ. ಆಮೇಲೆ ಪ್ರತಿನಿತ್ಯ ಸಂಜೆ ಚಿಕ್ಕ ವಯಸ್ಸಿಂದನೇ ನಮಗೆ ಭಜನೆಗೆಲ್ಲ ಕೂರಿಸ್ತಾ ಇದ್ರು. ನಾವು ತಾಳ ತಂಬೂರಿ ಸಹಿತ ಭಜನೆಯನ್ನು ಮಾಡ್ತಾ ಇದ್ವಿ ಮನೆಯಲ್ಲಿ ಪ್ರತಿದಿನ. ಎಲ್ಲ ನಮ್ಮ ಅಣ್ಣ ತಂಗಿ ಎಲ್ಲರೂ ಒಟ್ಟಿಗೆ ಸೇರಿ ಭಜನೆ ಮಾಡುವಂಥ ಒಂದು ಪದ್ಧತಿ ನಮ್ಮ ಮನೆಯಲ್ಲಿ ಬಹಳ ವರ್ಷಗಳಿಂದ ನಾವು ಅದನ್ನು ಮಾಡ್ಕೊಂಡು ಬಂದ್ವಿ. ಸೊ ಅಂಥ ಒಂದು ವಾತಾವರಣದಲ್ಲಿ ಹುಟ್ಟಿ ನಾನು ಆ ಊರಿನಲ್ಲಿ, ನಮ್ಮದು ಹೊಸನಗರ ತಾಲೂಕು, ನಿಟ್ಟೂರು ಅನ್ನುವಂಥ ಒಂದು ಜಾಗ. ನಮ್ಮ ಹಳ್ಳಿ ಲಿಂಗದ ಕೈ ಅಂತೇಳಿ ನಮ್ಮ ಹಳ್ಳಿಯ ಹೆಸರು. ಸೊ ನನ್ನ SLCವರೆಗೆ ಅದೇ ಹಳ್ಳಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಾನು ಓದಿದೆ, ಕನ್ನಡ ಮಾಧ್ಯಮದಲ್ಲಿ. ಸೊ ಆವಾಗಿನ ಜೀವನ ಪದ್ಧತಿನೇ ಬೇರೆ ಇತ್ತು. ಬಹಳ ಸರಳವಾದಂತಹ ಜೀವನ. ಕೇವಲ ಊಟ ಬಟ್ಟೆಗೆ ಆಗುವಷ್ಟು ಮಾತ್ರ ಹಣದ ಸಂಪಾದನೆ ನಮ್ಮ ಕೃಷಿಕರಲ್ಲಿ. ಬಹಳ ಕಷ್ಟದ ದಿನಗಳು ಆವತ್ತಿನ ದಿನ. ನಾವೆಲ್ಲ SLCವರೆಗೆ ಇವತ್ತಿಗೂ ಚೆನ್ನಾಗಿ ನೆನಪಿದೆ. ನಾವು ಬರಿಗಾಲಲ್ಲೇ ಹೋಗ್ತಾ ಇದ್ವಿ, ಚಪ್ಪಲಿನೂ ಕೂಡ ಇರಲಿಲ್ಲ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಬಡತನ ಇರ್ಬೋದು, ಬಾಕಿ ಎಲ್ಲ ವಿಷಯದಲ್ಲಿ ಶ್ರೀಮಂತರೇನೆ, ಖುಷಿ, ಸಂತೋಷ, ಅದರಲ್ಲೆಲ್ಲ ಶ್ರೀಮಂತರೇನೆ. ಅದು ಸಂಸ್ಕೃತಿನಲ್ಲಿ ಮತ್ತೆ ಮಲೆನಾಡು ಇವತ್ತಿಗೂ ಕೂಡ ಅತಿಥಿಗಳ ಸತ್ಕಾರದಲ್ಲಿ ಇವತ್ತಿಗೂ ಕೂಡ ಇಡೀ ಪ್ರಪಂಚದಲ್ಲೇ ನಾನು ಹೇಳ್ಬೋದು, ಬಹುಶಃ ಮಲೆನಾಡಲ್ಲಿ ಮಾಡುವಂತಹ ಅತಿಥಿ ಸಂಸ್ಕಾರ ಇವತ್ತಿನೆಲ್ಲೂ ಕೂಡ ಸಿಗೋದಿಲ್ಲ. ಯಾರೇ ಬಂದರೂ ಕೂಡ ಅವರಿಗೆ ಅಷ್ಟು ಪ್ರೀತಿ ಗೌರವಾದ್ರಿಂದ, ಅಪರಿಚಿತರು ಇದ್ದರೂ ಕೂಡ ಮನೆ ಒಳಗಡೆ ಕರೆದು ಅವರಿಗೆ ಸತ್ಕಾರವನ್ನು ಮಾಡುವಂಥ ಪದ್ಧತಿ ಇವತ್ತಿಗೂ ಕೂಡ ನಮ್ಮ ಹಳ್ಳಿನಲ್ಲಿದೆ. ಸೊ ಅಂಥ ಒಂದು ಪರಿಸರದಲ್ಲಿ ಬೆಳೆದಂಥವ್ರು ನಾವು. ಬಡತನ ಅಂದರೆ ಏನು ಅಂದರೆ, ನಮ್ಮ ಮನೆಯಲ್ಲಿ ನಮಗೆ ಊಟ ಬಟ್ಟೆಗೆ ಕೊಡ್ತಾ ಇಲ್ಲದಿದ್ರು ಕೂಡ ನಮ್ಮ ಸುತ್ತಮುತ್ತಲಿನಲ್ಲಿ ಬಡತನದ ಇವರನ್ನು ಬಹಳಷ್ಟು ನೋಡಿದ್ದೀವಿ. ನಮ್ಮ ಮನೆಗೆ ಬಂದು ಅವರೆಲ್ಲ ಸ್ವಲ್ಪ
ಆರ್ಥಿಕ ಸಹಾಯವನ್ನು ಪಡ್ಕೊಳ್ಳುವಂಥದ್ದು, ಆಹಾರ ಧಾನ್ಯಗಳ ಸಹಾಯವನ್ನು ಪಡ್ಕೊಳ್ಳುವಂಥದ್ದನ್ನು ನಾವು ಕೈಯಿಂದ ನಾವೇ ಆಳಿದುಕೊಟ್ಟಿರುವಂಥ ಅನುಭವನೂ ಕೂಡ ನಮಗೆ ಇದೆ. ಸೊ ಹಾಗಾಗಿ ಹಳ್ಳಿ ವಾತಾವರಣ, ಇಡೀ ಊರೇ ಒಂದು ಅನ್ನುವಂಥ ಪರಿವಾರ ಅನ್ನುವಂತಹ ಒಂದು ಇದು, ಅಲ್ಲಿ ಬಡವರು ಶ್ರೀಮಂತರು ಅನ್ನುವಂಥ ಭೇದ ಭಾವ ಅದು ಯಾವುದು ಕೂಡ ನಾವು ನೋಡಲಿಲ್ಲ. ಆಮೇಲೆ ಇಡೀ ವರ್ಷದಲ್ಲಿ 5 ತಿಂಗಳು ಸತತವಾದಂತಹ ಮಳೆ, ಆವಾಗಿನ ಮಳೆ ಈಗಾಗಿನ ಮಳೆಗೆ ಭಾಳ ವ್ಯತ್ಯಾಸ ಇದೆ. ಅಂಥ ಒಂದು ವಾತಾವರಣದಲ್ಲಿ ಆಧ್ಯಾತ್ಮಿಕ ಒಂದು ಸನ್ನಿವೇಶದಲ್ಲಿ ನಮ್ಮ ಜೀವನ ನಡೀತು. ನಾನು SLC ಅಲ್ಲೇ ನನ್ನ ವಿದ್ಯಾಭ್ಯಾಸವನ್ನು ಮಾಡಿ ನಂತರ PUCಗೆ ನಾನು ಉಡುಪಿಗೆ ಹೋದೆ. ನಮ್ಮ ಊರಿನಿಂದ ಸುಮಾರು 100 ಕಿಲೋಮೀಟರ್ ದೂರ. ಸೊ ಅಲ್ಲೂ ಕೂಡ ನಾವು ನಮ್ಮ ಸರಳ ಜೀವನ, ಆರ್ಥಿಕವಾಗಿ ಅಷ್ಟೊಂದು ಸಂಪತ್ತಿಲ್ಲದೆ ಇದ್ದರ ಕಾರಣ ನಾವು ಅಲ್ಲಿ ಸಪ್ರೇಟಾಗಿ ನಮ್ಮ ಊರಿನ 4 ಜನ ಹುಡುಗರು ಸೇರಿಕೊಂಡು ಒಂದು ಕೊಠಡಿಯನ್ನು ಮಾಡಿಕೊಂಡು ಅಲ್ಲಿ ನಾವೇನೇ ಸ್ವತಃ ಅಡುಗೆಯನ್ನು ಮಾಡಿಕೊಂಡು, ನಿಮಗೆ ಇವತ್ತು ನಾನು ಹೇಳಬೇಕು, ಯಾಕೆಂದರೆ ಇದೆಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ ಆವಾಗಿನ ದಿನಗಳು ಹೇಗಿದ್ದು, ನಾವು ವಿದ್ಯಾಭ್ಯಾಸವನ್ನು ಎಷ್ಟು ಕಷ್ಟಪಟ್ಟು ಮಾಡಿದ್ವಿ ಅನ್ನುವಂಥದ್ದಕ್ಕೆ ಈ ಒಂದು ಉದಾಹರಣೆಯನ್ನು ನಾವು ಕೊಡೋದಕ್ಕೆ ಇಷ್ಟಪಡ್ತೀವಿ. ನಮ್ಮ ಊರಿನಿಂದ ಮರವನ್ನು ಎಜ್ಜಿಲು ಮಾಡಿ, ಆ ಎಜ್ಜಿಲನ್ನು ನಾವೇ ಹಮಾಲಿಗಳಾಗಿ ನಾವು ಬಸ್ಸಿಗೆ ಹಾಕ್ಕೊಂಡು 2 ಬಸ್ಸನ್ನು ಚೇಂಜ್ ಮಾಡಬೇಕಾಗಿತ್ತು ನಮ್ಮ ಊರಿಂದ ಉಡುಪಿ ಹೋಗ್ಲಿಕ್ಕೆ. ನಾವೇನೇ ಹಮಾಲಿ ಕೆಲಸನೂ ಮಾಡಿಕೊಂಡು ಇಜ್ಜಿಲನ್ನು ನಮ್ಮ ಊರಿಂದ ತಗೊಂಡೋಗಿ ಅಲ್ಲಿ ನಾವು ಇಜ್ಜಿಲಿನಿಂದ ಅಡುಗೆಯನ್ನು ಮಾಡ್ಕೋತಾ ಇದ್ವಿ. ಯಾಕೆಂದರೆ ಆವಾಗೆಲ್ಲ ಸೀಮೆ ಎಣ್ಣೆ ಅಷ್ಟವು ಇತ್ತು. ಆ ಸೀಮೆ ಎಣ್ಣೆಯನ್ನು ಕೊಂಡ್ಕೊಳ್ಳುವಷ್ಟು ತಾಕತ್ತು ನಮಗೆ ಕಡಿಮೆ ಇತ್ತು ಆ ಸಮಯದಲ್ಲಿ. ಸೊ ಹಾಗಾಗಿ ನಾವು ನಮ್ಮ ಊರಿನವರೇ ಸೇರಿಕೊಂಡು ನಾವು ಅಡುಗೆಯನ್ನು ಕೂಡ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಅಡುಗೆಯನ್ನು ಮಾಡುವಂಥ ಒಂದು ಕಲೆನೂ ಕೂಡ ಆವತ್ತಿನಿಂದ ನನಗೆ ಪರಿಚಯ ಆಯಿತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ನಂತರ ನಿಮ್ಮ ಬಡತನ ಶ್ರೀಮಂತಿಕೆ ಅಷ್ಟು ಇಲ್ಲ ಅಂದ್ರೂ ಸಹ ನೀವು ಅಷ್ಟೆಲ್ಲ ಪರಿಶ್ರಮ ಪಟ್ಟು ವಿದ್ಯಾಭ್ಯಾಸ ಮಾಡಿದ್ದು, ಇದೆಲ್ಲ ನಿಮಗೆ ಹಣದ ಬೆಲೆ ಏನು ಅನ್ನೋದನ್ನ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ತುಂಬ ಉತ್ತಮವಾದಂಥ ವಿಷಯವನ್ನು ಹೇಳಿದ್ರಿ. ಇವತ್ತು ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಹಣ ಇದೆ, ಆದರೆ 1 ರೂಪಾಯಿ ಖರ್ಚು ಮಾಡುವಾಗ ನಮಗೆ ಆ ದಿನಗಳು ನೆನಪು ಬರ್ತದೆ. ಯಾಕೆಂದ್ರೆ ಹಣದ ಬೆಲೆ ನಮಗೆ ಗೊತ್ತಿದೆ. 1 ರೂಪಾಯಿನ ಸುಮ್ಮನೆ ನಾವು ಖರ್ಚು ಮಾಡೋದಿಲ್ಲ. ನಾನು ಈ ಮಾತು ಎಲ್ರಿಗೂ ಅಪ್ಲೈ ಆಗುತ್ತೆ ಅಂತ ಹೇಳಲ್ಲ, ಆದರೆ ಈ ಇತ್ತೀಚಿನ ಒಂದು ಯುವ ವರ್ಗ ನೋಡಿದರೆ ಅವರಿಗೆ ಹಣದ ಬೆಲೆನೇ ಗೊತ್ತಿರಲ್ಲ. ಹೌದು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಇದೊಂದು ಫ್ಯಾಷನ್ ಇದೆ, ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿಗೆ ಪಾಕೆಟ್ ಮನಿ ಕೊಡೋದು. ಹೌದು ಹೌದು ಹೌದು. ಅದನ್ನ ಮಕ್ಕಳು ಏನಕ್ಕೆ ಖರ್ಚು ಮಾಡ್ತಾರೆ, ಒಳ್ಳೇದಕ್ಕೆ ಖರ್ಚು ಮಾಡ್ತಾರೋ ಇಲ್ಲೋ ಅದು ಗೊತ್ತೂ ಆಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಆ ಮಕ್ಕಳಿಗೆ ಆ ಹಣದ ಬೆಲೆನೇ ಗೊತ್ತಾಗಲ್ಲ. ಯಾಕಂದರೆ ಅದನ್ನು ಸಂಪಾದನೆ ಮಾಡಿದ್ರೆ ತಾನೇ ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ತಂದೆ ತಾಯಿಗಳು ಕೊಡ್ತಾರೆ, ಆರಾಮಾಗಿ ಖರ್ಚು ಮಾಡಿರ್ತಾರೆ. ಆದರೆ ನಿಮ್ಮ ವಿಷಯದಲ್ಲಿ ಹಾಗಿಲ್ಲ. ಯಾಕಂದರೆ ನಿಮಗೆ ಚಿಕ್ಕಂದಿನಿಂದನೂ ಸಹ ನೀವು ಪರಿಶ್ರಮ ಪಟ್ಟು ಓದಿದ್ದಕ್ಕೆ ಪ್ರತಿಯೊಂದು ರೂಪಾಯಿ ಸಂಪಾದನೆ ಮಾಡೋದು ಎಷ್ಟು ಪರಿಶ್ರಮ ಅನ್ನೋದು ಮನದಟ್ಟಾಗಿದೆ. ನೀವು ಈ ವಿಷಯವನ್ನು ಪ್ರಸ್ತಾಪಿರೋ ಕಾರಣ ಇನ್ನೊಂದು ಮಾತನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆವಾಗ ಹೇಗೆ ನೀವು ಪಾಕೆಟ್ ಮನಿ ವಿಚಾರವನ್ನು ಹೇಳಿದ್ರಿ, ಆವಾಗ ನಾವು ಏನು ಮಾಡ್ತಾ ಇದ್ವಿ ಅಂದರೆ, ಸ್ಕೂಲ್ನಲ್ಲಿ 5 ರೂಪಾಯಿ 6 ರೂಪಾಯಿ ಫೀಸ್ ಇರ್ತಾ ಇತ್ತು. ನಮ್ಮ ತಂದೆಗೆ 1 ರೂಪಾಯಿ ಜಾಸ್ತಿ ಹೇಳೋದು, ಆ 1 ರೂಪಾಯಿ ನಮ್ಮ ಪಾಕೆಟ್ ಮನಿ, ಅದರಲ್ಲಿ ನಾವು ಐಸ್ ಕ್ಯಾಂಡಿ ತಿನ್ನುವಂಥ ಸೊ ಈ ರೀತಿಯ ದಿನಗಳನ್ನು ನಾವು ನೋಡಿದ್ದೀವಿ. ಸೊ ಹಾಗೆ ಮುಂದೆ ಬಂದು ನಾನು 2 ವರ್ಷ PUC ಉಡುಪಿನಲ್ಲಿ ಮಾಡಿದೆ. ನಾನು ಓದಿನಲ್ಲಿ ಮೊದಲಿಂದನೂ ಮುಂದು. ನಮ್ಮ ಸ್ಕೂಲ್ನಲ್ಲಿ ನಾನೇ ಟಾಪರು. ಸೊ ಹಾಗೆಯೇ ಓದಿನ ಜೊತೆಗೆ ನನಗೆ ಕಂಠಪಾಠ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಇದರಲ್ಲೆಲ್ಲ ನಾನು ಮೊದಲಿನಿಂದನೂ ಕೂಡ ಚಿಕ್ಕ ವಯಸ್ಸಿಂದನೂ ಕೂಡ ನಾನು ಪ್ರೈಸ್ ತೊಗೊಂಡು ಬರ್ತಾಯಿದ್ದೆ. ಹಾಗೆಯೇ ಡಿಸ್ಟಿಕ್ ಲೆವೆಲಲ್ಲಿ ನಾನು ಕಾಂಪಿಟೇಷನ್ನು ಕೂಡ ಮಾಡಿದ್ದೆ, ಪ್ರಬಂಧ ಸ್ಪರ್ಧೆ ಮತ್ತು ಇದರಲ್ಲಿ ಡಿಬೇಟ್ ಕಾಂಪಿಟೇಷನಲ್ಲೆಲ್ಲ ನಾನು ಮಾಡಿದ್ದೆ. ಅದು ಒಂದು ವಿಷಯ. ಎರಡನೇದಾಗಿ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಅನ್ನುವಂಥದ್ದು ಕೂಡ ಚಿಕ್ಕ ವಯಸ್ಸಿನಿಂದಲೇ ನಮಗೆ ಬಂದಿದೆ. ಹೇಗೆ ಅಂದರೆ ನಮ್ಮ ಸ್ಕೂಲ್ನಲ್ಲಿ, ಪ್ರೈಮರಿ ಸ್ಕೂಲ್ನಲ್ಲಿ ಅಲ್ಲಿ ಎಲೆಕ್ಷನ್ ಮಾಡ್ತಾಯಿದ್ರು. ಆವಾಗ ಎಲ್ಲ ಹುಡುಗರು ಸೇರಿ ಓಟ್ ಹಾಕಿ ನಾನೇ ಆವಾಗ ಮುಖ್ಯಮಂತ್ರಿ ಆಗಿದ್ದೆ ನಮ್ಮ ಪ್ರೈಮರಿ ಸ್ಕೂಲ್ನಲ್ಲಿ. ಸೊ ಹೀಗೆ ಒಂದು ಒಳ್ಳೆಯ ಎಜುಕೇಷನ್ನು ಕೂಡ, ಸರ್ಕಾರಿ ಶಾಲೆಯಾದರೂ ಕೂಡ ಆವಾಗಿನ ಟೀಚರ್ಸ್ಗಳು, ಆ ಶಿಕ್ಷಕರು ಹೇಗಿದ್ದರು ಅಂತ ಹೇಳಿದರೆ ಸಂಪೂರ್ಣವಾಗಿ ತಮ್ಮನ್ನು ತೊಡಸ್ಕೊಂಡಿರುವಂಥ ಶಿಕ್ಷಕರಿದ್ದರು. ಸೊ ಇವತ್ತಿಗೂ ಕೂಡ ನೆನಪಿದೆ ನಮಗೆ ಆ ಕೆಲವು ಶಿಕ್ಷಕರ ಒಂದು ಹೇಗೆ ಅವರು ಎಷ್ಟು
ಸಮರ್ಪಿತ ಶಿಕ್ಷಣವನ್ನು ಕೊಡ್ತಾ ಇದ್ರು ಅಂಥೇಳಿ. ಈ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನಾನು ನಿಮಗೆ ಹೇಳಿಬಿಡ್ತೀನಿ, ಯಾಕೆಂದರೆ ಮುಂದೆ ಮರ್ತೋಗುತ್ತೋ ಏನೋ ಗೊತ್ತಿಲ್ಲ. ಸೊ ನಮ್ಮ ಮುಖ್ಯೋಪಾಧ್ಯಾಯರು ಅವರು ಬರೀ ಪಾಠ ಮಾಡ್ತಾ ಇರಲಿಲ್ಲ, ಅದ್ರ ಜೊತೆಗೆ ನಮಗೆ ಪಾಠದ ಜೊತೆಗೆ ಆವಾಗ ನೈತಿಕ ಶಿಕ್ಷಣ ಅನ್ನುವಂಥದ್ದು ಇರ್ತಾ ಇತ್ತು. ಆಮೇಲೆ ಪ್ರತಿ ವಾರದಲ್ಲಿ ಒಂದು ಸರಿ ರಾಮಾಯಣ ಮಹಾಭಾರತದ ಘಟನೆಗಳನ್ನು ತೆಗೆದು ಅವರು ನಮಗೆ ಹೇಳ್ತಾ ಇದ್ರು. ಒಂದು ವಿಷಯ ಇವತ್ತಿಗೂ ನನಗೂ ಈಗಲೂ ಕೂಡ ಅದು ಇದಾಗ ನೆನಪಿರುತ್ತೆ. ಅವರು ಸತ್ಯ ಹರಿಶ್ಚಂದ್ರನ ಕಥೆಯನ್ನ ಹೇಳ್ತಾ ಇದ್ರೆ ಆ ಹೆಣವನ್ನ ತಗೊಂಡೋಗುವಾಗ, ಮಗನ ಲೋಹಿತಾಶನ ಹೆಣವನ್ನ ತಗೊಂಡೋಗುವಾಗ ಇವನು ಅಲ್ಲಿ ಸ್ಮಶಾನವನ್ನ ಕಾಯುವರಿರ್ತಾನೆ. ಇವಳ ಹತ್ರ ದುಡ್ಡಿರೋದಿಲ್ಲ, ಆದ್ರೆ ಅವನು ದುಡ್ಡಿಲ್ದೇನೆ ಹೆಣವನ್ನ ಒಳಗಡೆ ತಗೊಳಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂತ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾನೆ. ಆ ಘಟನೆಯನ್ನ ಹೇಳ್ತಾ ನಮ್ಮ ಮುಖ್ಯೋಪಾಧ್ಯಾಯರ ಕಣ್ಣಲ್ಲಿ ಹಾಗೇನೆ ಧಾರಾಕಾರವಾಗಿ ನೀರು ಬರ್ತಾ ಇತ್ತು. ಆ ರೀತಿಯ ಕೇವಲ ಅವರು ಶಿಕ್ಷಣದ ಮೂಲಕ ನಮಗೆ ಮೌಲ್ಯಗಳನ್ನು ಕಳಿಸ್ಕೊಡ್ಲಿಲ್ಲ, ಬದಲಾಗಿ ಈ ರೀತಿಯ ಘಟನೆಗಳನ್ನು ಒಂದು ಆಧ್ಯಾತ್ಮಿಕ ಮತ್ತು ರಾಮಾಯಣ ಮಹಾಭಾರತ ಇದರದ್ದೆಲ್ಲ ಉದಾಹರಣೆಯನ್ನು ತಗೊಂಡು ನಮಗೆ ಹೇಳ್ಕೊಡ್ತಾ ಇದ್ರು. ಅದೆಲ್ಲ ನಮಗೆ ಬಹಳ ಪ್ರಿಯ ಅನ್ನಿಸ್ತಾ ಇತ್ತು. ಹಾಗಾಗಿ ಅವರು ಶಿಕ್ಷಕರು ನಮಗೆ ಬಹಳ ಹತ್ತಿರದವರಾಗಿದ್ದರು. ಅವರು ಒಂಥರ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಟ್ರೈನಿಂಗನ್ನು ಕೊಟ್ಟಿದ್ರು ಅಂತ ಹೇಳಿದರೆ ಬಹುಶಃ ತಪ್ಪಾಗಲ್ಲ. ಬೇರೆ ಬೇರೆ ರೀತಿ ಅನ್ನೋದಕ್ಕಿಂತ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ ಎಲ್ಲ ಕೋನಗಳಲ್ಲೂ ಸಹ ಅವರು ಟ್ರೈನ್ ಅಪ್ ಮಾಡ್ತಾರೆ. ಅವರು ಶಿಕ್ಷಕ ವೃತ್ತಿ ಅಂತ ಭಾವಿಸ್ತಿರ್ಲಿಲ್ಲ, ಅದೊಂದು ಸಮಾಜ ಸೇವೆ ಅಂತ ಸೇವೆ ಅನ್ನುವಂತಹ ಭಾವನೆಯಿಂದ ಮಾಡ್ತಾ ಇದ್ರು. ಪ್ರತಿಯೊಂದು ಮಕ್ಕಳ ಬಗ್ಗೆ ಇಂಡಿವಿಜುವಲ್ ಗಮನ ಇರ್ತಾ ಇತ್ತು. ಆ ಹುಡುಗ ಹೇಗೆ ನಡ್ಕೋತಾ ಇದ್ದಾನೆ, ಏನು ಅಲ್ಲಲ್ಲೇ ತಿದ್ದು ಅನ್ನೋಂಥದ್ದು, ಮತ್ತೆ ನೀವು ಹೇಳಿದಾಗೆ ಅವರ ವಿಶೇಷತೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಅದೆಲ್ಲ ಬಹಳ ಹಳ್ಳಿ ಆಗಿರೋದ್ರ ಕಾರಣ ಆ ಒಂದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ಒಂದು ಸಂಬಂಧ ಬಾಂಧವ್ಯ ಬಹಳ ಚೆನ್ನಾಗಿ ಇತ್ತು. ಹಾಗೇನೆ ಆ ಸಮಯದಲ್ಲಿ ಶಿಕ್ಷಕರು ಸ್ವಲ್ಪ ನಾವು ತಪ್ಪು ಮಾಡಿದಾಗ ಏಟನ್ನು ಎಲ್ಲ ತಿಂದಿದ್ದೀವಿ, ನಾವು ಬೆತ್ತದ ಏಟನ್ನು ಹೊಡಿತಾ ಇದ್ರು. ಅದು ಕೂಡ ಹೌದು. ಆ ರೀತಿ ತುಂಬ ಒಳ್ಳೆ ರೀತಿಯಿಂದ ನಮಗೆ ಒಂದು ತರಬೇತಿ ಸಿಕ್ತು ಅಂತ ಹೇಳ್ಬೋದು. ಅವಾಗಿನ ಪೆಟ್ಟುಗಳು ಅವಾಗ ನಮಗೆ ನೋವು ಅನಿಸಿರ್ಬೋದು. ಬಹುಶಃ ಇವತ್ತಿನ ನಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ ಆ ಪೆಟ್ಟುಗಳೇ ಕಾರಣ. ಹೌದು. ಅಲ್ಲಿಂದ ನಾನು PUC ಆದಮೇಲೆ ನಮ್ಮದು ಫಸ್ಟ್ CET ಬ್ಯಾಚ್ ಇಂಜಿನಿಯರಿಂಗಿಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ ಆವಾಗ ಕರ್ನಾಟಕ ಸರ್ಕಾರ ಇಂಟ್ರಡ್ಯೂಸ್ ಮಾಡ್ತು 84ನಲ್ಲಿ. ಅದನ್ನು ನಾನು ಎಂಟ್ರೆನ್ಸ್ ಟೆಸ್ಟ್ ತಗೊಂಡು, ನಮ್ಮದೆಲ್ಲ ಜನರಲ್ ಮೆರಿಟ್ ಅಲ್ವಾ, ಜನರಲ್ ಮೆರಿಟಲ್ಲೇ ನನಗೆ ಸೀಟ್ ಸಿಕ್ತು. ನಮ್ಮದು ಇಂಜಿನಿಯರಿಂಗ್ ಸೀಟ್ ಸಿಕ್ತು ಗೌರ್ಮೆಂಟ್ ಕೋಟಾದಲ್ಲಿ. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನದಲ್ಲಿ ನನಗೆ ಸೀಟ್ ಸಿಕ್ತು. ಸೊ ಅಲ್ಲಿ ಬಂದು ಇಂಜಿನಿಯರಿಂಗ್ ನಾನು 4 ವರ್ಷ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ನಾನು 84ರಿಂದ 88ವರೆಗೆ ಮಾಡಿದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ. ನೀವು ಹೇಳಿದ್ರಿ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ ಅಂತ. ಈ ಬ್ರಹ್ಮಕುಮಾರಿ ಸಂಸ್ಥೆಯ ಆಧ್ಯಾತ್ಮಿಕ ಜೀವನವನ್ನು ನಿಮಗೆ ಯಾರು ಪರಿಚಯ ಮಾಡಿಕೊಟ್ರು, ಅಥವಾ ಅದರ ದಾರಿಯನ್ನು ಯಾರು ನಿಮಗೆ ತಿಳಿಸಿದ್ರು, ಹೇಗೆ ಬಂದ್ರಿ ನೀವು? ಓಕೆ, ಅದನ್ನ ನಾನು ಇದ್ರ ಕನೆಕ್ಟ್ ಮಾಡ್ಬಿಡ್ತೀನಿ. ಸೊ ಈ ಇಂಜಿನಿಯರಿಂಗ್ ಆದ್ಮೇಲೆ ನಾನು ಬೆಂಗಳೂರಿಗೆ ಹೋದೆ. ಅಲ್ಲಿ ಒಂದು 10 ತಿಂಗಳು ಬೆಂಗಳೂರಿನಲ್ಲಿದ್ದೆ. ಅಲ್ಲಿ ಅಲ್ಲಿ ಒಂದು ಜಾಬ್ ಮಾಡ್ತಾ ಇದ್ದೆ. ಒಂದು ಡಿಪ್ಲೊಮಾ ಕಾಲೇಜಲ್ಲಿ ನಾನು ಲೆಕ್ಚರಿಂಗ್ ಮಾಡಿದೆ, ಒಂದು 3 ಮಂತ್ಸ್ ಮಾಡಿದೆ. ನಂತರ ನಾನು ಒಂದು ಕಂಪ್ನಿಗೆ ಸೇರಿಕೊಂಡೆ, ಅಲ್ಲೂ ಒಂದು 3 ಮಂತ್ಸ್ ಮಾಡಿದೆ. ನಂತರ ನನಗೆ 89ರಲ್ಲಿ ಅಕ್ಟೋಬರ್ನಲ್ಲಿ ಈ ಒಂದು ಜಾಬ್ ಸಿಕ್ತು. ನಾನೇನು ಇವತ್ತು ಮೈಸೂರಿನಲ್ಲಿ ಸಿಕ್ತು, ತ್ರಿವೇಣಿ ಇಂಜಿನಿಯರಿಂಗ್ ಆ್ಯಂಡ್ ಇಂಡಸ್ಟ್ರೀಸ್ ಅನ್ನುವಂಥ ಕಂಪನಿ. ಸೊ 89ರಲ್ಲಿ ಅಕ್ಟೋಬರ್ 3ನೇ ತಾರೀಕು ನಾನು ಮೈಸೂರಿನಲ್ಲಿ ಆ ಜಾಬನ್ನು ತಗೊಂಡೆ. 83ರಿಂದ ಇವತ್ತಿನವರೆಗೂ ನೀವು ಅದೇ ಕಂಪ್ನಿಯಲ್ಲಿ ಜಾಬ್? 89ರಿಂದ ಅದೇ ಕಂಪ್ನಿಯಲ್ಲೇ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ನಂದು 32 ವರ್ಷಗಳ ಒಂದು ಸೇವೆ ಮುಗಿದಿದೆ. ಸೊ ನಾನು ಇದಕ್ಕೆ ಬರೋ ಮೊದಲು ಮೊದಲನೇದಾಗಿ ನಾನು PUCನಲ್ಲಿರುವಾಗಲೇ 2 ಸರಿ ಭಗವದ್ಗೀತೆಯನ್ನು ಓದಿದ್ದೆ. ಭಗವದ್ಗೀತೆಯನ್ನು ಓದಿದಾಗ ಕೆಲವೊಂದು ಅದರಲ್ಲಿರುವಂತಹ ವಿಷಯಗಳು ನನ್ನ ಮನಸ್ಸಿಗೆ ಬಹಳ ನಾಡ್ತು. ಸೊ ಆಮೇಲೆ ಎರಡನೇದಾಗಿ ನಾನು ಸ್ವಲ್ಪ ರಾಮಕೃಷ್ಣ ಫಿಲಾಸಫಿಯನ್ನು ಅಧ್ಯಯನ ಮಾಡಿದೆ. ಪರಮಹಂಸರದ್ದು, ರಾಮಕೃಷ್ಣ ವಿವೇಕಾನಂದರದ್ದು ಅವ್ರದ್ದೆಲ್ಲ ಪುಸ್ತಕಗಳನ್ನು ಓದುವಂಥದ್ದು ಭಾಳ ನನಗೆ ಅದು ತುಂಬ ಇಷ್ಟವಾದಂಥ ವಿಷಯ ಆಗಿತ್ತು.
ಅದೊಂದು. ಎರಡನೇದಾಗಿ ನನಗೆ ಸಂಗೀತ ಅಂದರೆ ಬಹಳ ಇಷ್ಟ. ಇವತ್ತಿಗೂ ನನಗೆ ಸಂಗೀತ ಇಷ್ಟ. ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಏನಿದೆ ಅದು ನಾನು ಒಂದು ಸರಿಯಾದ ರೀತಿಯಲ್ಲಿ ತರಬೇತಿಯನ್ನು ತಗೊಳ್ಳದೇ ಹೋದರೂ ಕೂಡ ನನಗೆ ಅದರಲ್ಲಿ ಸಾಕಷ್ಟು ರುಚಿ ಇದೆ. ಅದನ್ನು ಆನಂದವನ್ನು ಸವಿತೀನಿ. ಸಂಗೀತ ಮತ್ತು ಹರಿಕತೆ, ಅಚ್ಯುತದಾಸರ ಹರಿಕತೆ ಅದೆಲ್ಲ ನಮ್ಮ ಜೀವನದಲ್ಲಿ ಭಾಳ ವಿಶೇಷವಾದಂಥ ಒಂದು ಚೆನ್ನಾಗಿ ನಮ್ಮನ್ನು ರೂಪಿಸಿದಂತಹ ವಿಷಯಗಳು. ಆನಂತರ ನಾನು ಮೈಸೂರಿಗೆ ಬಂದಾಗ ನಮ್ಮದು ಡ್ಯೂಟಿ ನಡೀತಾ ಇತ್ತು 89ರಿಂದ. ಪ್ರತಿ ದಿವಸ ನಾವು ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಮೊದಲಿಂದನೂ ಕೂಡ ಪದ್ಧತಿ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಇತ್ತು. ಸೊ ಹಾಗೆಯೇ 1992ರಲ್ಲಿ ಜುಲೈ ತಿಂಗಳು, ಅದು ರಕ್ಷಾಬಂಧನದ ಸಮಯ. ಸೊ ಆ ಸಮಯದಲ್ಲಿ ನಮ್ಮ ಸೆಂಟ್ರು 6ನೇ ಮೈನು ವಿ ಮೊಹಲ್ಲಾ ಮೈಸೂರಿನಲ್ಲಿ ಇದ್ದಿದ್ದು ಸೇವಾ ಕೇಂದ್ರ. ನಾನು ವಾಸವಾಗಿದ್ದಂಥ ರೂಮು ಒಂದು ಸಿಂಗಲ್ ರೂಮು. ಸೊ ಆ ರೂಮು 4ನೇ ಮೈನಲ್ಲಿತ್ತು, 2 ಮೈನ್ ಅಷ್ಟೇ. ಸೊ ನಾನು ಆ ದಿನ ಇವತ್ತಿಗೂ ಚೆನ್ನಾಗಿ ನೆನಪಿದೆ. ಜುಲೈ ಮಾಸದಲ್ಲಿ ನಮ್ಮ ಡಾಕ್ಟರ್ ಗಿರೀಶ್ ಪಟೇಲ್ ಅವರು ಬಂದಿದ್ದರು ಮೈಸೂರಿಗೆ. ಆ ಸಮಯದಲ್ಲಿ ತಮ್ಗೆ ಗೊತ್ತಿರುವ ಹಾಗೆ ಅವರು ಮುಂಬೈನಲ್ಲಿ ಒಬ್ಬ ಹೆಸರಾಂತ ಮನೋಶಾಸ್ತ್ರಜ್ಞರು, ಮನೋಚಿಕಿತ್ಸಕರು. ಅವರು ಬಂದಿದ್ದರು. ಸೊ ನಾನು 4ನೇ ಮೈನಲ್ಲಿ ವಾಸ ಇದ್ದೆ. ಒಬ್ಬರು ಫ್ರೆಂಡ್ ಮನೆಗೆ ಹೋಗಿದ್ದೆ. ಆ ದಿನ ನೆನಪಿನ ದೋಣಿ, ಇವತ್ತಿಗೂ ಚೆನ್ನಾಗಿದೆ, ನೆನಪಿನ ದೋಣಿ ಅನ್ನುವಂಥ ಸಿನಿಮಾ ಆವಾಗ ಟಿ ವಿನಲ್ಲಿ ಬರ್ತಾ ಇತ್ತು. ಆ ನೆನಪಿನ ದೋಣಿ ಇದು ಸಿನಿಮಾ ನೋಡಿಕೊಂಡು ನಾನು 6ನೇ ಮೈನಲ್ಲಿ ನಮ್ಮ ಸೇವಾ ಕೇಂದ್ರ ಇರುವಂಥ ರೋಡ್ನಲ್ಲಿ ಬರ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಹಿರಿಯ ಸಹೋದರ ಆದಂತಹ ಬ್ರಹ್ಮಕುಮಾರ್ ಯೋಗಪ್ಪಣ್ಣವರು ಮಾತಾಡ್ತಾ ಇದ್ರು. ಮೊದಲಿಂದನೂ ಆಧ್ಯಾತ್ಮಿಕ ಸ್ವಲ್ಪ ಇಷ್ಟ, ಒಳ್ಳೆಯ ವಿಷಯವನ್ನು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರಲ್ಲ, ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರಲ್ಲ ಅನ್ನುವಂತಹ ಅದು ನನಗೆ ಕಿವಿಗೆ ಬಿತ್ತು. ಹಾಗೆಯೇ ನನಗೆ ಯಾರೂ ಕೇಳಿ ಗೊತ್ತಿರಲಿಲ್ಲ. ಹಾಗೆಯೇ ನಾನು ಒಳಗಡೆ ಬಂದೆ, ಸೇವಾ ಕೇಂದ್ರಕ್ಕೆ ಒಳಗಡೆ ಬಂದೆ. ಆ ದಿನ ಡಾಕ್ಟರ್ ಗಿರೀಶ್ ಪಟೇಲ್ ಅವರ ಒಂದು ಲೆಕ್ಚರಿಂಗು ಮುಗಿದಿತ್ತು. ಅವರು 1 ವಾರಗಳ ಕಾಲ ಲೆಕ್ಚರಿಂಗ್ ಇಟ್ಕೊಂಡಿದ್ರು ನಮ್ಮ ಸೇವಾ ಕೇಂದ್ರದಲ್ಲಿ. ಹೌ ಟು ಎನ್ಹ್ಯಾನ್ಸ್ ಮೆಮೊರಿ ಪವರ್, ಹೌ ಟು ಎನ್ಹ್ಯಾನ್ಸ್ ಕಾನ್ಸಂಟ್ರೇಷನ್ ಪವರ್, ಸೆಲ್ಫ್ ರಿಯಲೈಸೇಷನ್, ಗಾಡ್ ರಿಯಲೈಸೇಷನ್, ಈ ಥರ ಟಾಪಿಕ್ ಮೇಲೆ 6 ದಿನ ಪ್ರತಿದಿನ ಸಂಜೆ 6:30ಯಿಂದ 7:30ವರೆಗೆ 1 ಗಂಟೆ ಲೆಕ್ಚರಿಂಗ್ ಇತ್ತು. ಆ ದಿನದ್ದು ಮುಗಿದೋಗಿತ್ತು. ಸೊ ನಾನು ಮರುದಿನದಿಂದ ಎಲ್ಲ ಅವರದ್ದು ತರಗತಿಗಳನ್ನು ಅಟೆಂಡ್ ಮಾಡಿದೆ. ಸೊ ನಾನು ಮೊದಲು ಯಾವ ಥರ ಥಿಂಕ್ ಮಾಡ್ತಾ ಇದ್ದೆ, ನಾನು ಮೊದಲು ಮನಸ್ಸು ಅಂದ್ರೇನು, ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ನಮಗೆ ಇಷ್ಟ ಇಲ್ಲದೆ ಹೋದರೂ ಕೂಡ ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಬರುತ್ತಲ್ಲ, ಇದು ಹೇಗೆ ಬರುತ್ತೆ, ಮನಸ್ಸು ಇಷ್ಟು ಫಾಸ್ಟಾಗಿ ಹೋಗುತ್ತಲ್ಲ, ಮನಸ್ಸನ್ನು ನಿಗ್ರಹ ಮಾಡೋದು ಹೇಗೆ, ಈ ಥರದ್ದೆಲ್ಲ ನಾನು ಬಹಳ ಸೈಂಟಿಫಿಕ್ಕಾಗಿ ವಿಚಾರ ಮಾಡ್ತಾಯಿದ್ದೆ. ಸೊ ಆಮೇಲೆ ಇನ್ನೊಂದು ಬಹಳ ದೊಡ್ಡ ಪ್ರಶ್ನೆ ನನ್ನಲ್ಲಿ ಇದ್ದಿದ್ದಂಥದ್ದು ಅಂದರೆ, ಈಗಲೇ ಇಷ್ಟು ಜನಸಂಖ್ಯೆ ಇಷ್ಟು ಜಾಸ್ತಿ ಆಗೋಗ್ಬಿಟ್ಟಿದೆ, ಜನ ಎಲ್ಲ ಬಸ್ಸಿನ ಮೇಲ್ಗಡೆ ಕೂತ್ಕೊಂಡು ಪ್ರಯಾಣ ಮಾಡ್ತಾರೆ, ಎಲ್ಲಿ ನೋಡಿದ್ರೂ ಕೂಡ ನಿರುದ್ಯೋಗ ಅಂತ ಹೇಳ್ತಾರೆ, ಇದು ಹೀಗೆ ಮುಂದುವರೆದ್ರೆ ಮುಂದೇನಾಗಬಹುದು ಅನ್ನುವಂಥ ಇನ್ನೊಂದು ದೊಡ್ಡ ಪ್ರಶ್ನೆ ಇತ್ತು. ಸೊ ಇದಕ್ಕೆಲ್ಲ ನನಗೆ ಬೇರೆಯವ್ರ ಹತ್ರ ಕೇಳಿದರೂ ಕೂಡ ಸಮಂಜಸವಾಗಿರುವಂಥ ಉತ್ತರ ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನು ಈ ಗಿರೀಶ್ ಪಟೇಲ್ ಅವರ ಒಂದು ಟ್ರೈನಿಂಗ್ ಮುಗಿದ ಮೇಲೆ ಅವರದ್ದು ನನಗೆ ಎಷ್ಟು ಇಷ್ಟವಾಯಿತು ಅಂದರೆ, ಅವರ ತರಗತಿಯ ನಂತರ ನಾನು ಇಂಡಿವಿಜುವಲ್ ಆಗಿ ಅವರ ಹತ್ರ ಕೂತ್ಕೊಂಡು ನನ್ನ ಹತ್ರ ಏನು ಕ್ವಶನ್ಸ್ಗಳಿದ್ದು ಅದನ್ನು ಅವ್ರ ಹತ್ರ ಕ್ಲಾರಿಫೈ ಮಾಡ್ಕೋತಾ ಇದ್ದೆ. ತುಂಬ ಸೈಂಟಿಫಿಕ್ಕಾಗಿ ಅವ್ರು ನನಗೆ ಉತ್ತರವನ್ನು ಹೇಳಿದ್ರು. ಅದು ನನಗೆ ತುಂಬ ಸಮಂಜಸ ಅಂತೇಳಿ ಅನ್ನಿಸ್ತು. ಆ ದಿನದಿಂದ ನನಗೆ ಅನ್ನಿಸ್ತು, ನಾನು ಸರಿಯಾದಂತಹ ಜಾಗಕ್ಕೆ ಬಂದಿದ್ದೀನಿ, ಇಲ್ಲಿ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗತ್ತೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ನಾನು ಬಂದೆ. ತದನಂತರದಲ್ಲಿ ನಾನು ಕೋರ್ಸ್, ಏನು ನಾವು 7 ದಿನದ ಕೋರ್ಸ್ ಅಂತ ಹೇಳ್ತೀವಿ, ಅದನ್ನು ನಾನು ತಗೊಂಡೆ. ಆದರೆ ನಿಮಗೆ ಇಲ್ಲಿ ಒಂದು ವಿಷಯವನ್ನು ಹೇಳಬೇಕು. ನಾನು ಮೈಸೂರಿಗೆ ಬಂದ ಶುರುವಿನಲ್ಲಿ, ಆರಂಭದಲ್ಲಿ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವಂಥ ಮ್ಯೂಸಿಯಂಗೆ ಒಂದು ಸರಿ ಭೇಟಿ ಕೊಟ್ಟಿದ್ದೆ. ಆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನನಗೆ ಯಾವುದೂ ಬೇರೆ ವಿಷಯಗಳು ಮನಸ್ಸಿಗೆ ಹೋಗಿರಲಿಲ್ಲ. ಆದರೆ ಒಂದು ಅಲ್ಲಿ ಬೋರ್ಡನ್ನು ಹಾಕಿದ್ರು, ಇವತ್ತಿಗೂ ಇದೆ ಆ ಬೋರ್ಡು. ಅಲ್ಲಿ ಹೇಳ್ತಾ ಇದ್ರು, 5000 ವರ್ಷಗಳ ಹಿಂದೆ ತಾವು ಇಲ್ಲಿ ಬಂದಿದ್ರಿ, ಈಗ ಬಂದಿದ್ದೀರಿ, ಪುನಃನೂ ಬರ್ತೀರಿ ಅನ್ನುವಂಥ ಒಂದು ಸ್ಲೋಗನನ್ನು ಅಲ್ಲಿ ಹಾಕಿದ್ರು. ಅದು ನನ್ನ ಮನಸ್ಸಿಗೆ ಸ್ವಲ್ಪ ನಾಡ್ತು.
ಆದರೆ ನಮ್ಮದು ಉದ್ಯೋಗ ಅಂದರೆ ಈ ಕಾರ್ಖಾನೆಯಲ್ಲಿ ಉದ್ಯೋಗ ಮಾಡೋದು ಏನಪ್ಪ ಅಂತ ಹೇಳಿದರೆ ಸಮಯದ ಬಹಳ ದೀರ್ಘವಾದ ಕಾಲ ಸಮಯ ನಾವು ಡ್ಯೂಟಿ ಮಾಡಬೇಕಾಗತ್ತೆ. ಬೆಳಗ್ಗೆ 8:00 ಹೋದರೆ ನಾವು ಸಂಜೆ 5:30 6 ಗಂಟೆಗೆ ಬರ್ತೀವಿ. ಸೊ ಹಾಗಾಗಿ ಬೇರೆ ಈ ಎಲ್ಲ ವಿಷಯಗಳಿಗೆ ಸಮಯಾವಕಾಶ ಇರಲಿಲ್ಲ. ಅದು ನಾನು ಆವಾಗ ತಾನೇ ಹೊಸದಾಗಿ ಸೇರಿಕೊಂಡಿದ್ದು. ನಾನೇ ಸ್ವತಃ ಅಡುಗೆನೂ ಕೂಡ ಮಾಡ್ಕೋತಾ ಇದ್ದೆ, ಎಲ್ಲ ಪಾತ್ರೆ ತೊಳ್ಕೊಳ್ಳೋದು ಎಲ್ಲದೂ ನಮ್ಮದೇ ನಡೀತಾ ಇತ್ತು. ಸೊ ಹಾಗಾಗಿ ಸಮಯ ಸಿಗೋದಿಲ್ಲ. ಆದರೆ 92ರಲ್ಲಿ ಈ ಒಂದು ಘಟನೆ ನಡೆದು ನಾನು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ನಾನು ಪರಿಚಯಿಸಲ್ಪಟ್ಟೆ, ಕೋರ್ಸ್ ತಗೊಂಡೆ. ಸೊ ಕೋರ್ಸಲ್ಲಿ ಅಂಥದ್ದೇನು ನನಗೆ ಜಾಸ್ತಿ ಒಂದು ವಿಷಯಗಳು ಇದಾಗಲಿಲ್ಲ. ಆದರೆ ನಮ್ಮ ಸಹೋದರಿಯರು ನನಗೆ ಬಹಳ ಆತ್ಮೀಯ ಪ್ರೀತಿಯನ್ನು ತೋರಿಸಿ, ನೀವು ಡೈಲಿ ಮುರಳಿ ಕ್ಲಾಸ್ ಇರುತ್ತೆ, ನೀವು ಬನ್ನಿ ಅಟೆಂಡ್ ಮಾಡಿ ಅಂತ ಹೇಳಿದರು. ನೀವು ಅಲ್ಲಿ ಒಬ್ಬರು ಸೇವಾ ಕೇಂದ್ರದಲ್ಲಿ ದೈವಿ ಸಹೋದರಿ ಇದ್ರು ಅಂತ. ಹೌದು. ಅವ್ರು ಯಾರು ಅಂತ ನೆನಪಿದೆಯಾ? ಹೌದು. ನಮ್ಮ ಹಿರಿಯ ಸಹೋದರಿಯಾದಂತಹ ಲಕ್ಷ್ಮೀಜಿಯವರು, ನನಗೆ ಕೋರ್ಸನ್ನು ಕೊಟ್ಟಂತಹ ಬ್ರಹ್ಮಕುಮಾರಿ ಮೀನಕ್ನವರು, ಈಗ ಅವರು ಹಾಸನದಲ್ಲಿ ಹಾಸನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿದ್ದಾರೆ. ಅವ್ರು ನನಗೆ ಕೋರ್ಸ್ ಕೊಟ್ಟಿದ್ದು. ನಿಮಗೆ ಆ ಕೋರ್ಸ್ ತೊಗೋಬೇಕಾದ್ರೆ ನೀವೇನು ಹೇಳಿದ್ರಿ 7 ದಿನದ ಕೋರ್ಸ್ ಅಂತ. ಆ ಕೋರ್ಸ್ ತೊಗೋಬೇಕಾದ್ರೆ ಈ ಜ್ಞಾನದ ಬಗ್ಗೆ ನಿಮಗೇನು ಅನ್ನಿಸ್ತು? ನನಗೆ ನಾನು ರಿಲೇಟ್ ಮಾಡ್ಕೋತಾ ಇದ್ದೆ. ಯಾಕೆಂದರೆ ನನಗೆ ಭಗವದ್ಗೀತೆಯ ಬ್ಯಾಕ್ಗ್ರೌಂಡ್ ಇತ್ತು ಒಂದು. ಎರಡನೇದು, ನಾನು ಸಾಕಷ್ಟು ರಾಮಾಯಣ ಮಹಾಭಾರತದ್ದು ನಾನೇ ಸ್ವತಃ ಓದದೇ ಹೋದರೂ ಕೂಡ ಸಾಕಷ್ಟು ಕತೆ ಅದನ್ನೆಲ್ಲ ಕೇಳಿದ್ವಿ. ಅದು ವಿಶೇಷವಾಗಿ ನಮ್ಮೂರ ಕಡೆಗೆ ಈ ಯಕ್ಷಗಾನ ಅನ್ನುವಂಥದ್ದು ಇನ್ನೊಂದು ಬಹಳ ವಿಶೇಷವಾದಂಥ ಕಲೆ ಇದೆ. ಆ ಯಕ್ಷಗಾನದಲ್ಲೂ ಈ ರಾಮಾಯಣ ಮಹಾಭಾರತದ ಘಟನೆಗಳನ್ನು ಅವರು ಪೂರ್ಣ ರಾತ್ರಿ ನಮಗೆ ತೋರಿಸ್ತಾರೆ. ಅದು ಕೂಡ ನಮಗೆ, ಹಾಗಾಗಿ ಇವರು ಹೇಳ್ತಾ ಇದ್ದಾಗೇ ನನಗೆ ಎಲ್ಲ ನಾನು ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ನಾನು ಭಕ್ತಿನಲ್ಲಿ ಪೂಜೆ ಪುನಸ್ಕಾರ ಆ ಒಂದು ಏನು ಮಾಡ್ತಾ ಇದ್ವಿ ಮೊದಲೆಲ್ಲ. ಯಾಕೆಂದರೆ ನಮ್ಮ ಮನೆಗಳಲ್ಲೆಲ್ಲ ನವರಾತ್ರಿ ಇದೆಲ್ಲ ಅಂದರೆ ಬಹಳ ಗ್ರ್ಯಾಂಡ್, ತುಂಬ ವಿಶೇಷವಾಗಿ ನಾವು ನವರಾತ್ರಿ ಎಲ್ಲ ಮಾಡ್ತಾ ಇದ್ವಿ. ಆ ಲಕ್ಷ್ಮೀ ಪೂಜೆ, ಆಮೇಲೆ ಸರಸ್ವತಿ ಪೂಜೆ, ಇದನ್ನೆಲ್ಲ. ಸೊ ಇಲ್ಲಿಗೆ ಬಂದ ಮೇಲೆ ಇವರು ಇಲ್ಲಿ ಹೇಳುವಂಥ ಪಾಠಗಳೇನಿದೆ ಅದು ನನಗೆ ಬಹಳ ಅದನ್ನು ರಿಲೇಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಯಿತು. ಮೊದಲು ನಾವು ಆಧ್ಯಾತ್ಮಿಕ ವಿಷಯಗಳನ್ನು ಕೇಳಿದ್ರು, ಹರಿಕತೆ ರೂಪದಲ್ಲಿರ್ಬೋದು ಅಥವಾ ಈ ರಾಮಾಯಣ ಆದರೆ ಸ್ಪಷ್ಟವಾದಂತಹ ತಿಳುವಳಿಕೆ ಯಾವುದರಲ್ಲೂ ಇರಲಿಲ್ಲ, ಆಳವಾದಂಥ ತಿಳುವಳಿಕೆ ಯಾವುದರಲ್ಲೂ ಇರಲಿಲ್ಲ. ಯಾವ ವಿಷಯದ ಬಗ್ಗೆ ಎಲ್ಲ ಯಾವುದೂ ಸ್ಪಷ್ಟ ಇರಲಿಲ್ಲ, ಎಲ್ಲ ಅಸ್ಪಷ್ಟ. ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇಲ್ಲಿ ನಾನು ಮೊದಲನೇ ದಿನದಿಂದನೇ ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ, ಪರಮಾತ್ಮ ಯಾರು. ಮೊದಲು ನಾವು ಬೇರೆ ಬೇರೆ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ವಿ. ದೇವರು ಯಾರು, ದೇವತೆಗಳು ಯಾರು, ಇದು ಯಾದರೂ ಸ್ಪಷ್ಟ ಚಿತ್ರಣ ಯಾವುದೂ ಇರಲಿಲ್ಲ ನಮಗೆ. ನಾವು ಹಿರಿಯರು ಹೇಗೆ ಹೇಳ್ಕೊಟ್ಟಿದ್ರು ಅದೇ ಥರ ನಾವು ಕೂಡ ಪೂಜೆ ಮಾಡಿಕೊಂಡು ಏನೋ ಅಲ್ಪ ಸ್ವಲ್ಪ ಮಂತ್ರವನ್ನು ಹೇಳ್ಕೊಂಡು ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ವಿ. ವ್ರತ ನಿಯಮಗಳನ್ನೆಲ್ಲ ಹಬ್ಬ ಹರಿದಿನಗಳನ್ನು ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಸಂಪೂರ್ಣ ಸ್ಪಷ್ಟ ಜ್ಞಾನ, ಆಧ್ಯಾತ್ಮಿಕ ಸ್ಪಷ್ಟವಾದಂಥ ತಿಳುವಳಿಕೆ, ಆಳವಾದಂಥ ತಿಳುವಳಿಕೆ. ಉದಾಹರಣೆಗೆ ಈಗ ಆತ್ಮಜ್ಞಾನ ಅಂದರೆ ಸಂಪೂರ್ಣವಾದಂಥ ಆತ್ಮದ ಬಗ್ಗೆ, ಆತ್ಮ ಅಂದರೆ ಏನು, ಆತ್ಮಕ್ಕೂ ಶರೀರಕ್ಕೂ ಇರುವಂಥ ವ್ಯತ್ಯಾಸ ಏನು, ಮನಸ್ಸು ಬುದ್ಧಿ ಸಂಸ್ಕಾರಗಳಂದ್ರೆ ಏನು, ನಮ್ಮ ಸಂಸ್ಕಾರಗಳು ಹೇಗೆ ಅದು ಫಾರಮ್ ಆಗುತ್ತೆ, ನಮ್ಮ ಪರ್ಸನಾಲಿಟಿ ಹೇಗೆ ಫಾರಮ್ ಆಗುತ್ತೆ, ಪೂರ್ವಜನ್ಮ ಅಂದ್ರೇನು, ಪುನರ್ಜನ್ಮ ಅಂದ್ರೇನು, ಈ ನಮ್ಮ ಪಾಪ ಪುಣ್ಯ ಇದ್ರ ಬಗ್ಗೆ ಎಲ್ಲ ಬಹಳ ಆಳವಾದಂತಹ ಜ್ಞಾನ ನಮಗೆ ಇಲ್ಲಿ ಸಿಕ್ತು. ಹಾಗೆ ಪರಮಾತ್ಮನ ಬಗ್ಗೆನೂ ಕೂಡ ಅಷ್ಟೇ. ಮೊದಲು ನಾವು ಭಗವಂತ ಅಂದರೆ ಕೈ ಮುಗಿತಾ ಇದ್ವಿ, ಎಲ್ಲೋ ಒಂದು ಶಕ್ತಿ ಇದೆ. ನಾನು ಮೊದಲು ನಂಬಿದ್ದು ನಾನು ಇದೇ ದೇವರು, ಹೀಗೆ ಗಣಪತಿ ಹನುಮಂತ ಆ ಥರ ನಾನು ಯಾವುದೋ ಒಂದು ಸೂಪರ್ ನ್ಯಾಚುರಲ್ ಪವರ್ ಇದೆ, ಒಂದು ಶಕ್ತಿ ಇದೆ ಅನ್ನುವಂಥದ್ದನ್ನು ಮಾತ್ರ ನಾನು ನಂಬ್ತಾ ಇದ್ದೆ. ಆಮೇಲೆ ಇನ್ನೊಂದು ವಿಷಯ ಅಂತ ನಮ್ಗೆ ಹೇಳಬೇಕು ಅಂದರೆ, ಮೊದಲಿಂದನೂ ಕೂಡ ನಾನು ಈ ಗುರುಗಳು, ಸಾಧು ಸನ್ಯಾಸ ಅವ್ರ ಬಗ್ಗೆ ನನಗೆ ಅವರು ದೇವರುಗಳು ಅಂತ ನನಗೆ ನಂಬಿಕೆ ಮೊದಲಿಂದನೂ ಇರಲಿಲ್ಲ. ಅವರು ಹೋಗೋದು ಅವ್ರ ಅದು ನನಗೆ ಭಾವನೆ ಇರಲಿಲ್ಲ, ಇಷ್ಟನೂ ಆಗ್ತಾ ಇರಲಿಲ್ಲ ನನಗೆ. ಆದರೆ ನಾನು ಗಂಟೆಗಟ್ಟಲೆ ಪೂಜೆ ಮಾಡ್ತಾ ಇದ್ದೆ ಮನೆಯಲ್ಲಿ. ಆಮೇಲೆ ವಿಶೇಷವಾಗಿ ನಾನು ಪೂಜೆ ಮಾಡುವಾಗ ಜ್ಯೋತಿ ಕಡೆಗೆ ನನ್ನ ಗಮನ ಜಾಸ್ತಿ ಹೋಗ್ತಾ ಇತ್ತು. ಆ ಮೂರ್ತಿಗಿಂತ ಜಾಸ್ತಿಯಾಗಿ ಜ್ಯೋತಿಯನ್ನೇ ನೋಡಿ ನಾನು ಕೈ ಮುಗಿತಾ ಇದ್ದೆ. ಆಮೇಲೆ ಆ ಮುಗಿತ ಎಲ್ಲೋ ನಂದು ಒಂದು ಅಟೆನ್ಷನ್ ಮೇಲ್ಗಡೆ ಹೋಗ್ತಾ ಇದೆ ಅನ್ನುವಂಥ ಅನುಭವ ನಾನು ಪೂಜೆ ಭಕ್ತಿ ಮಾರ್ಗದಲ್ಲಿ ಇರುವಾಗಲೇ ನನಗೆ ಆಗಿದೆ. ಸೊ ವಿಶೇಷವಾದಂಥ ಒಂದು ಅನುಭವ ಅದು ನನಗೆ ಮೊದಲಿಂದನೂ ಆಗಿತ್ತು. ಆಮೇಲೆ ಇನ್ನೊಂದು ನಾನು ಹೇಳೋದನ್ನು ಆವಾಗಲೇ ಮರೆತೆ. ನಾನು PUCನಲ್ಲಿರುವಾಗ ಪತಂಜಲಿ ಯೋಗವನ್ನು ಕೂಡ ಅಭ್ಯಾಸ ಮಾಡಿದೆ. ಈ ಆಸನಗಳನ್ನೆಲ್ಲ ಅದನ್ನು ಮಾಡಿದೆ. ಅದರಲ್ಲೂ ಕೂಡ ಪತಂಜಲಿ ಯೋಗದದ್ದು ನಮಗೆ ಟೀಚರ್ ಒಬ್ಬರು ರಾಮಕೃಷ್ಣ ಮಿಷನಿಂದ
ಅವರು ರಾಮಕೃಷ್ಣ ಭಟ್ ಅಂಥೇಳಿ ನಮ್ಮೂರಿಗೇ ಬಂದು 20 ದಿನ ನಮ್ಮೂರಿಗೆ ಬಂದು ರಜೆ ದಿನಗಳಲ್ಲಿ ಅವರು ನಮಗೆ ಟ್ರೈನಿಂಗ್ ಎಲ್ಲ ಹೇಳ್ಕೊಟ್ರು. ಪತಂಜಲಿ ಯೋಗವನ್ನು ಮಾಡಿ ಅದರಲ್ಲೂ ಧ್ಯಾನವನ್ನು ನಾನು ಮಾಡ್ತಾ ಇದ್ದೆ. ಆ ಧ್ಯಾನವನ್ನು ಮಾಡೋಳು ಕೂಡ ಎಲ್ಲೋ ನಾನು ಈ ದೇಹದಿಂದ ಬೇರೆ ಹೋಗ್ತಾ ಇದ್ದೀನಿ ಅನ್ನೋಂಥ ಅನುಭವ ಕೆಲವೊಂದು ಸರಿ ನನಗೆ ಆಗಿದೆ. ಸೊ ಆ ಎಲ್ಲ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ನಾನು ಇಲ್ಲಿ ರಾಜಯೋಗಕ್ಕೆ ಬಂದಾಗ ನನಗೆ ಇಲ್ಲಿ ಎಲ್ಲ ಇದು ಬಹಳ ವಿಶೇಷ ಅನ್ನಿಸ್ತು. ಆಮೇಲೆ ಆಳವಾದಂಥ ಜ್ಞಾನ ನನಗೆ ಲಭ್ಯ ಆಯಿತು. ಹಾಗೆ ಅದು ತದನಂತರದಲ್ಲಿ ನನಗೆ ಮುರಳಿ ಕ್ಲಾಸಿಗೆ ಬರಲಿಕ್ಕೆ ನಮ್ಮ ಸಹೋದರಿಯರು ನನಗೆ ಪ್ರೇರೇಪಣೆಯನ್ನು ಕೊಟ್ಟರು. ನೀವು ಹೇಳಿದ್ರಿ 7 ದಿನದ ನಿಮಗೆ ಕೋರ್ಸ್ ಕೊಟ್ಟರು ಅಂತ. 7 ದಿನದ ಕೋರ್ಸಲ್ಲಿ ನಿಮಗೆ ಯಾವ ಕೋರ್ಸು ಅಥವಾ ಯಾವ ಪಾಯಿಂಟ್ ತುಂಬ ಇಷ್ಟ ಆಯಿತು? ನನಗೆ ತುಂಬ ಇಷ್ಟವಾಗಿದ್ದು ಹೇಳಬೇಕು ಅಂತ ಹೇಳಿದರೆ ಈ ಭಗವಂತನ ಬಗ್ಗೆ ಒಂದು ಕ್ಲಾರಿಟಿ. ನನಗೆ ಬಹಳ ಕನ್ಫ್ಯೂಷನ್ ಇತ್ತು ಮೊದಲು. ಇಲ್ಲಿ ನನಗೆ ಪರಮಾತ್ಮ ಒಬ್ಬನೇ, ಅವನು ನಿರಾಕಾರ ಆಗಿದ್ದಾನೆ, ಅವನು ಶಿವನಾಗಿದ್ದಾನೆ, ನಾವು ಅವನ ಸಂತಾನರು, ಆತ್ಮಗಳು, ಒಬ್ಬನೇ ಇದ್ದಾನೆ ಭಗವಂತ. ಅವನೊಬ್ಬನನ್ನೇ ಧ್ಯಾನ ಮಾಡೋದ್ರಿಂದ ನಮ್ಮ ಒಂದು ಆತ್ಮದ ಕಲ್ಯಾಣ ಆಗುತ್ತೆ ಅನ್ನುವಂತಹ ಪಾಯಿಂಟ್ ನನಗೆ ಬಹಳ ಇಷ್ಟ ಆಯಿತು. ಏಕದೇವೋಪಾಸನೆ ನನಗೆ ಬಹಳ ಇಷ್ಟವಾದಂಥ ಒಂದು ಇದಾಯಿತು. ಹೌದು ನೋಡ್ರಿ, ನಿಮ್ಮ ಆಧ್ಯಾತ್ಮಿಕ ಜೀವನ ತುಂಬ ಕ್ಯೂರಿಯಾಸಿಟಿ ಇದೆ, ತಿಳ್ಕೊಬೇಕಾದಂಥ ಭಾಳಷ್ಟು ವಿಷಯಗಳಿದೆ. ಆದರೆ ಸಮಯದ ಅಭಾವದಿಂದ ನಾನು ಇನ್ನೂ ಅನೇಕ ಪ್ರಶ್ನೆಗಳು ನನ್ನ ಮನಸ್ಸಲ್ಲಿದ್ದಾವೆ. ಅವನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮಿಂದ ಉತ್ತರ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮ ದರ್ಶಕರಿಗೋಸ್ಕರ ಕೊಟ್ಟು ನಿಮ್ಮ ಬಾಲ್ಯ ಜೀವನದ ಅನುಭವಗಳನ್ನು ನಮ್ಮ ದರ್ಶಕರ ಜೊತೆ ಹಂಚಿಕೊಂಡ್ರಿ. ನಿಮಗೆ ಬಹಳ ಬಹಳ ಧನ್ಯವಾದಗಳು. ಓಕೆ, ಧನ್ಯವಾದಗಳು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಅಣ್ಣವರ ಬಾಲ್ಯ ಜೀವನ ಹೇಗಿತ್ತು ಅಂತ. ಬಾಲ್ಯ ಜೀವನದಲ್ಲಿ ಪರಿಶ್ರಮ ಪಟ್ಟು ಅವರು ವಿದ್ಯಾಭ್ಯಾಸ ಮಾಡಿ ಗ್ರ್ಯಾಜುಯೇಟ್ ಆದರು. ಆ ಪರಿಶ್ರಮ ಮತ್ತು ಅವರ ಬಾಲ್ಯದ ಧಾರ್ಮಿಕ ಒಂದು ಕುಟುಂಬ ಏನಿತ್ತು ಅದೆಲ್ಲದೂ ಅವರಿಗೆ ಈ ಆಧ್ಯಾತ್ಮಿಕ ಜೀವನ ನಡೆಸೋದಕ್ಕೆ ಸಹಾಯ ಮಾಡ್ತು. ಹಾಗೆ ಅವರಿಗೆ ಆ ಪರಿಶ್ರಮದ ಬಾಲ್ಯ ಜೀವನ ಏನಿತ್ತು ಅವ್ರಿಗೆ ಹಣದ ಬೆಲೆ ಏನು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದೆ. ಇನ್ನೂ ಅವ್ರ ಹತ್ರ ತಿಳ್ಕೊಬೇಕಾದಂಥ ವಿಷಯಗಳು ಭಾಳಷ್ಟಿದ್ದಾವೆ. ಅವೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮ್ಮ ಕಾರ್ಯಕ್ರಮನ ಹೀಗೆ ವೀಕ್ಷಿಸ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.